ಡಿನ್ನರ್ ಮೀಟಿಂಗ್ ತೋಟದ ಒಂದು ಮನೆಯಲ್ಲಿ 30 ಶಾಸಕರು ಒಂದು 3 ಸಚಿವರ ಜೊತೆ ಡಿನ್ನರ್ ಮಾಡಿದ್ರು. ಒಂದ್ ಕಡೆ ಹೇಳ್ತಾರೆ 5 ವರ್ಷ ಸಿಎಂ ಸಿದ್ದರಾಮಯ್ಯ ಮುಂದುವರಿತಾರೆ, ಅದಕ್ಕೆ ಪ್ರತಿಸ್ತರವಾಗಿ ಇವ್ರು ಮಾಡಿದಾರೆ. ದಿವಸ ಪಾರ್ಟಿ ನಡೀತೇವ, ದಿವಸ ಅವ್ರವ್ರ ಗ್ರೂಪ್ನವರು ಒಂದೊಂದ್ ಕಡೆಯಲ್ಲಿ ಸೇರ್ತಾರ, ಊಟ ಮಾಡ್ತಾರ. ಎಲ್ಲಾ ಕಡೆ ದಿವಸ ನಡೀತಾರೆ. 3 ಕಡೆ ಯಾರು ದಿವಸ ಶಾಸಕರು ಸೇರ್ತಾರೆ. ಇದಕ್ಕೆ ರಾಜಕೀಯ ಮಹತ್ವ ಇಲ್ಲ ಅಂತಾರೆ. ರಾಜಕೀಯ ಚರ್ಚೆ ಪ್ರಶ್ನೆ ಇಲ್ಲ, ಅವ್ರವ್ರ ಊಟ ಮಾಡ್ತಾರೆ. ಹೀಗಾಗಿ ಅದಕ್ಕಿಂತ ರಾಜಕೀಯ ಇಲ್ಲ. ನಮ್ಗೇನಾದ್ರು ಅದ್ರ ಬಗ್ಗೆ ಐಡಿಯಾ ಇಲ್ಲ. ದೊಡ್ಡನವ್ರೇನೋ ಕರೆದ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಹೀಗಾಗಿ ನೀವೇನು ಆರ್ಗನೈಸ್ ಮಾಡ್ತೀರಾ? ಇಲ್ಲ, ಕಾಯಿ ಮುಂದೆ ಸಲ ಇನ್ನೂ ಹೆಚ್ಚಾಗ್ತದೆ. ಅಧಿವೇಶನಕ್ಕೆ ನೀವೇನು ಆರ್ಗನೈಸ್ ಡಬಲ್ ಆಗ್ತಿದೆ. ಈಗ ಮುಂದಿನ ನೀವೇನಾದ್ರೂ ಔತಣಕೂಟ ಮಾಡ್ತೀರಾ? ಶಾಸಕರು ಸಚಿವರು ಮಾಡ್ತಾರೆ. ಇನ್ನೇ ಒಂದ್ ಗಂಟು ಮೊನ್ನೆ ಎಸ್ಟಿ ಆಯ್ತು, ಎಸ್ಸಿ ಇದೆ. ಈಗ ಸ್ವಾಮೀಜಿ ಏನು ಸಿಎಂ ಆಗಿ ಸಿದ್ದರಾಮಯ್ಯ ಮುಂದುವರೆದ್ರೆ ನಮ್ದೇನು ಅಭ್ಯಂತರ ಇಲ್ಲ. ಆದ್ರೆ ಬದಲಾವಣೆ ಆದ್ರೆ ದಲಿತರ ಆಗ್ಬೋದು, ದಲಿತ ಸಿಎಂ ಆಗ್ಬಹುದು, ಅಥವಾ ಜಾರಕಿಹೊಳಿ ಯಾರಾದ್ರೂ ನಮ್ಮ ಬೆಂಬಲ ಇದೆ. ಪರೋಕ್ಷವಾಗಿ ಡಿ.ಕೆ ಅವ್ರು ಆಗ್ಬಾರ್ದು ಅಂತ ಅವರವರು ಇಚ್ಛೆಯನ್ನು ವ್ಯಕ್ತ ಮಾಡ್ಲಿಕ್ಕೆ ಅದು ಆಗ್ತಿದೆ. ಅವ್ರು ಹೇಳ್ತಾರೆ, ನಾವ್ ಯಾರು ಡಿ.ಕೆ.ಶಿ ಪರವಾಗಿ ಹೇಳ್ತಿದ್ದಾರೆ, ಪರಮೇಶ್ವರ್ ಪರವಾಗಿ ಹೇಳ್ತಾರೆ, ನಮ್ಮ ಪರವಾಗಿ ಇದೆ, ಸಿಎಂ ಮುಂದುವರಿಬೇಕಂತಿದೆ. ಅವರವರ ಅಭಿಪ್ರಾಯ. ಸರ್, ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಬೆಳಗಾವಿ ಇರ್ಬೋದು ಅಥವಾ ಈ ಉತ್ತರ ಕರ್ನಾಟಕ ಭಾಗದಲ್ಲಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ. ಬರೀ ಡಿನ್ನರ್ ಪಾಲಿಟಿಕ್ಸ್ ಈ ರೀತಿಯಾದಂತ ವಿಚಾರದಲ್ಲಿ ಸರ್ಕಾರ ಮಗ್ನ ಆಗಿದೆ ಅಂತ ಹೇಳಿ ಬಿಜೆಪಿಯ ಆಗೋದು ಆರೋಪ ಮಾಡ್ತಾರೆ. 7 ಗಂಟೆ 8 ಗಂಟೆಗೆ ಅವಾಗ ಅಧಿವೇಶನ ಇರೋಲ್ಲ. ಅಧಿವೇಶನ ಟೈಮ್ನಾಗ ಚರ್ಚೆ ಮಾಡ್ತಾರೆ. ಅವ್ರವ್ರ ಕಷ್ಟ ಏನಿದೆ ಕಾನ್ಸ್ಟಿಟ್ಯೂನ್ಸಿ ವೈಸು, ಜಿಲ್ಲಾ ವೈಸು, ಅದನ್ನ ಹೇಳ್ತಾರೆ. ಸರ್ಕಾರ ಅದಕ್ಕೆ ಉತ್ತರ ಕೊಡ್ತಾ ಇದೆ. ಸೊ ಡಿನ್ನರ್ ಏನಿದ್ರು ಆಫ್ಟರ್ 8 PM. 8 PM